ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ಸಂಪೂರ್ಣವಾಗಿ ಲೈವ್ ಎಪಿಸೋಡ್ ಆಗಿರಲಿಲ್ಲ. ಯಾಕಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆನೆ ಡಬ್ಲ್ಯೂ ಅವರು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಕೂಡ ಟೇಪ್ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಟೈಮ್ ನ ಉಳಿಸೋದಕ್ಕೋಸ್ಕರ USA ಯಲ್ಲಿ 1 ಗಂಟೆ ಮುಂಚೆನೆ ಸ್ಮ್ಯಾಕ್ ಡೌನ್ ನ ಶೂಟ್ ಮಾಡೋದಕ್ಕೆ ರೆಡಿ ಆಗಿದ್ರು. ಅಂಡ್ ಅದಕ್ಕೋಸ್ಕರ 1 ಗಂಟೆ ಹಿಂದೆ ನಾವು ಸ್ಮ್ಯಾಕ್ ಡೌನ್ ನ ನೋಡ್ತಾ ಇದ್ವು. ಅಂದ್ರೆ ಸಂಪೂರ್ಣವಾಗಿ ಇವತ್ತಿನ ಸ್ಮ್ಯಾಕ್ ಡೌನ್ ಲೈವ್ ಎಪಿಸೋಡ್ ಆಗಿರಲಿಲ್ಲ. ಯಾಕಂದ್ರೆ 1 ಗಂಟೆ ಮುಂಚೆಯಿಂದನೇ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ಕೂಡ ಈಗಾಗಲೇ ಡಬ್ಲ್ಯೂ ಅವರು ಟೇಪ್ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಏನೇನಾಗುತ್ತೆ ಅಂತ ನಾನು ನಾಳೆ ಬೆಳಿಗ್ಗೆ ವಿಡಿಯೋನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾಳೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ ವಿಡಿಯೋ ಬರುತ್ತೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ನನ್ನ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಆನ್ USA ನೆಟ್ವರ್ಕ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದೆ. ಅಂಡ್ USA ನೆಟ್ವರ್ಕ್ ಇಂದ ಕಂಪ್ಲೀಟ್ ಆಗಿ ನೆಟ್ವರ್ಕ್ ನ ಚೇಂಜ್ ಮಾಡ್ಕೋತಾ ಇದೆ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಗೈಸ್ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ನ ಡಬ್ಲ್ಯೂ ಅವರು ಎಷ್ಟು ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದಾರೋ ಅದೇ ರೀತಿ ಲಾಸ್ಟ್ ಮಂಡೇ ನೈಟ್ ರೋ ಆನ್ USA ನೆಟ್ವರ್ಕ್ ನು ಕೂಡ ಡಬ್ಲ್ಯೂ ಅವರು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾವ ರೀತಿ ನಮಗೆ ಲಾಸ್ಟ್ ಸ್ಮ್ಯಾಕ್ ಡೌನ್ ಆನ್ ಫಾಕ್ಸ್ ನೆಟ್ವರ್ಕ್ ನೋಡೋದಕ್ಕೆ ಸಿಕ್ತೋ ಅದೇ ರೀತಿ ಪ್ರೆಸೆಂಟೇಷನ್ ಹಾಗೆ ಕ್ರೆಡಿಟ್ ಗಳನ್ನ ಡಬ್ಲ್ಯೂ ಅವರು USA ನೆಟ್ವರ್ಕ್ ಅವ್ರಿಗೂ ಕೂಡ ಕೊಡ್ತಾರೆ. ಯಾಕಂದ್ರೆ ಅದೇ ಲಾಸ್ಟ್ ಮಂಡೇ ನೈಟ್ ರೋ ಆಗಿರುತ್ತೆ USA ನೆಟ್ವರ್ಕ್ ಅಲ್ಲಿ. ಸೊ ಒಂದು ದೊಡ್ಡ ವಿಚಾರನ ನಾವು ಆ ಒಂದು ಮಂಡೇ ನೈಟ್ ರೋ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಬಸ್ಟೆಡ್ ಓಪನ್ ರೇಡಿಯೋದಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ 2024 ನ ಮ್ಯಾನ್ ರೆಸ್ಲರ್ ಆಫ್ ದ ಇಯರ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಅಂಡ್ ಇದಕ್ಕೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಅವರು ಕೂಡ ತನ್ನ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂಡ್ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಅದೇ ಒಂದು ಶೋ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಪ ಮಾಡಿಕೊಂಡು ಶೋನ ಅರ್ಧಕ್ಕೆ ಎಸ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಅವರು ಹೇಳ್ತಾರೆ, ನನಗೆ ಈ ಒಂದು ಇಂಡಸ್ಟ್ರಿ ನನಗೆ ಎಷ್ಟು ರೆಸ್ಪೆಕ್ಟ್ ನ ಕೊಡಬೇಕೋ ಅಷ್ಟು ರೆಸ್ಪೆಕ್ಟ್ ನ ಕೊಡ್ತಾ ಇಲ್ಲ. ಯಾಕಂದ್ರೆ ನಾನು WWE ರೆಸ್ಲಿಂಗ್ ಗೆ ನನ್ನ ಕರಿಯರ್ ನ ದಾನ ಮಾಡಿ ನೀಡ್ತಾನೆ ಹೋಗಿದ್ದೀನಿ. ಈ ಒಂದು ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡ್ತಾನೆ ಇದ್ದೀನಿ. ಬಟ್ ನಾನು ಇಂಜುರಿ ಆದಾಗ ಯಾರು ಕೂಡ ನನಗೆ ಫೋನ್ ಮಾಡಿ ಹೇಗಿದೆಯಾ ಅಂತ ಕೇಳಲಿಲ್ಲ. ಅಂಡ್ ಅದಾದ್ಮೇಲೆ ಹೇಳ್ತಾರೆ, ನಾನು ಇಷ್ಟು ವರ್ಷ ಏನೇನ್ ಕೆಲಸ ಮಾಡಿದ್ದೀನಿ ಅದನ್ನೆಲ್ಲದನ್ನು ಕೂಡ ಒಬ್ರು ಬರ್ತಾರೆ, ಒಂದು ಪ್ರೋಮೋನ ಕಟ್ ಮಾಡಿ ಮ್ಯಾನ್ ಆಫ್ ದ ಇಯರ್, ಪ್ರೋಮೋ ಆಫ್ ದ ಇಯರ್, ಮ್ಯಾಚ್ ಆಫ್ ದ ಇಯರ್ ಅಂತ ತಗೊಂಡು ಹೋಗ್ತಾರೆ. ಅದು ನನಗೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಬರೀ ಈ ಒಂದು ಇಂಡಸ್ಟ್ರಿಗೆ ನಾನು ಕೊಡೋದೇ ಆಗಿದೆ ಹೊರತು ನನಗೆ ಏನು ಕೂಡ ರಿಟರ್ನ್ ಸಿಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮೈಕ್ ನ ಎಷ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಬಸ್ಟೆಡ್ ಓಪನ್ ರೇಡಿಯೋ ಶೋ ಅಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಕ್ಯಾರೆಕ್ಟರ್ ಒಳಗಡೆನೆ ಇದ್ದಾರೆ. ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಗೇಜ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಗೇಜ್ ಗೋಲ್ಡ್ಬರ್ಗ್ ಅವರ ಮಗ. ಅಂಡ್ ರೀಸೆಂಟ್ ಆಗಿ ಇವರು ಒಂದು ಇಂಟರ್ವ್ಯೂ ಅಲ್ಲಿ ತನ್ನ ತಂದೆ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ತಂದೆಯಲ್ಲಿ ಇನ್ನೂ ಕೂಡ ಅಷ್ಟು ಪೊಟೆನ್ಶಿಯಲ್ ಇದೆ, ಅವರು ಇನ್ನೂ ಕೂಡ 2-3 ಮ್ಯಾಚ್ ನ WWE ಕಂಪನಿಯಲ್ಲಿ ಆರಾಮಾಗಿ ರೆಸಲ್ ಮಾಡಬಹುದು. ಅಂಡ್ ಅದನ್ನ ನಾನು 100% ನಂಬಿದ್ದೀನಿ. ಅಂಡ್ ಟ್ರಿಪಲ್ ಎಚ್ ಅವರು ನನ್ನನ್ನ WWE ಕಂಪನಿಗೆ ಸೇರಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದ್ದಾರೆ ಅಂತ ನಮ್ಮ ಗೇಜ್ ಅವರು ತಿಳಿಸಿದ್ದಾರೆ. ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಗೇಜ್ ಅವರಿಗೆ ಹೇಳಿದಾರಂತೆ, ನೀನು ಬೇಕಾದ್ರೆ WWE ಕಂಪನಿಯವರಿಗೆ ಬರಬಹುದು ಅಂತ. ಐ ಥಿಂಕ್ ನಮ್ಮ ಗೋಲ್ಡ್ಬರ್ಗ್ ಅವರ ರೀತಿನೇ ನಮ್ಮ WWE ಅವರು ಗೇಜ್ ಅವ್ರನ್ನ ಬುಕ್ ಮಾಡಬಹುದು. ಗೇಜ್ ಅಲ್ಲಿ ಅಷ್ಟೊಂದು ಪೊಟೆನ್ಶಿಯಲ್ ಇದ್ರೆ ನಿಮ್ಗೆ ಅನ್ಸುತ್ತೆ ಗೈಸ್, ಗೇಜ್ ಅವರು ನೆಕ್ಸ್ಟ್ ಗೋಲ್ಡ್ಬರ್ಗ್ ರೀತಿ ನಮಗೆ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದಾ? ಅವ್ರೇನಾದ್ರೂ WWE ಕಂಪನಿಗೆ ಬಂದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಾಲಿಡ್ ಫೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಾಲಿಡ್ ಫೈರ್ ಅವರು ತನ್ನ ರಿಟರ್ನ್ ಗೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ. ಅಂಡ್ ಆದಷ್ಟು ಬೇಗ ಅವರು ರಿಟರ್ನ್ ಆಗ್ತಾರೆ ಅಂತ ನಾನು ಕೂಡ ತುಂಬಾ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅಂಡ್ ಈಗ ಗಾಯ್ಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ನಮ್ಮ ಸಾಲಿಡ್ ಫೈರ್ ಅವರು ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅಂದ್ರೆ ನಾಳೆ ಬೆಳಿಗ್ಗೆ 6:00 ಆಗ್ತಿರ್ತಕ್ಕಂತಹ ಶೋ ಅಲ್ಲಿ ನಮಗೆ ಸಾಲಿಡ್ ಫೈರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ನೋಡೋಣ ಗೈಸ್, ನಮ್ಮ ಸಾಲಿಡ್ ಫೈರ್ ಅವರು ಯಾವ ರೀತಿ ರಿಟರ್ನ್ ಆಗ್ತಾರೆ ಅಂತ. ಅಂಡ್ ಅಪ್ಡೇಟ್ ಗಳು ಬರ್ತಾ ಇತ್ತು, ಅವರ ಡಿಫರೆಂಟ್ ಸೈಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಪ್ರಾಬಬ್ಲಿ ಕ್ಯಾರೆಕ್ಟರ್ ಅಲ್ಲೂ ಕೂಡ ಬದಲಾವಣೆ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ನಾಳೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಸಾಲಿಡ್ ಫೈರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲಿಮಿನ್ ಅವರು ಕೋಡಿ ರೋಡ್ಸ್ ಅವ್ರನ್ನಂತೂ ಸಿಕ್ಕಾಪಟ್ಟೆ ಹೋಗ್ಲಿದ್ದಾರೆ. ಅಂಡ್ ನೀವು ಈಗ
ಕೋಡಿ ರೋಡ್ಸ್ ಅವರಿಗೆ ನಿಮ್ಮ ಫ್ಲವರ್ಸ್ ನ ಕೊಡಿ ಅಂತಾನು ಕೂಡ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ ಕೋಡಿ ರೋಡ್ಸ್ ಈ ಟೈಮ್ ಅಲ್ಲಿ ಮಾಡ್ತಿರೋ ಕೆಲಸ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ನಾನಂತೂ ಅದರಿಂದ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದೀನಿ. ಕೋಡಿ ರೋಡ್ಸ್ ಪ್ರತಿ ವಾರ ಬಂದು ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತಾ ಇದ್ದಾನೆ ಅಂಡ್ ಎಲ್ಲಾ ಮ್ಯಾಚಸ್ ಗಳು ಕೂಡ ಅದ್ಭುತವಾಗಿರುತ್ತೆ. ಒಂದು ಕೂಡ ತಪ್ಪನ್ನ ನಾನು ಅವನ ಮ್ಯಾಚ್ ಅಲ್ಲಿ ಹುಡ್ಕೋದಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಒಳ್ಳೆ ಕೆಲಸನ ಅವನು ಈ ಒಂದು ಟೈಮ್ ಅಲ್ಲಿ ಮಾಡ್ತಾ ಇದ್ದಾನೆ ಅಂಡ್ ಈ ಒಂದು ಟೈಮ್ ಅಲ್ಲಿ ಏನಾದ್ರೂ ನೀವು ಕೋಡಿ ರೋಡ್ಸ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ನೀವು ಕೋಡಿ ರೋಡ್ಸ್ ಅವರಿಗೆ ಅಟೆನ್ಷನ್ ನ ಕೊಡ್ತಾ ಇಲ್ಲ ಅಂತ ನಮ್ಮ ಪಾಲಿಮಿನ್ ಅವರು ಹೇಳಿದ್ದಾರೆ. ಸೊ ನಮ್ಮ ಪಾಲಿಮಿನ್ ಅವ್ರನ್ನೇ ಕೋಡಿ ರೋಡ್ಸ್ ಅವರು ಇಂಪ್ರೆಸ್ ಮಾಡಿದ್ದಾರೆ ಅಂದ್ರೆ ಅಫ್ಕೋರ್ಸ್ ನಮ್ಮನ್ನು ಕೂಡ ಇಂಪ್ರೆಸ್ ಮಾಡಿದ್ದಾರೆ. ಅಂಡ್ ಹೀಲ್ ಸೂಪರ್ ಸ್ಟಾರ್ ಆದ್ರೆ ನನ್ನನ್ನಂತೂ ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಕೋಡಿ ರೋಡ್ಸ್ ಅವರು ಇಂಪ್ರೆಸ್ ಮಾಡ್ತಾರೆ. ಅಫ್ಕೋರ್ಸ್ ಕೋಡಿ ರೋಡ್ಸ್ ಅವರು ಯಾಕೆ ನನ್ನನ್ನು ಇಂಪ್ರೆಸ್ ಮಾಡಬೇಕು ಅಲ್ವಾ? ಏನೇ ಆಗ್ಲಿ ಗೈಸ್, ಚೆನ್ನಾಗಿದ್ದಾರೆ ನಮ್ಮ ಕೋಡಿ ರೋಡ್ಸ್ ಅವರು. ಬಟ್ ನಾನ್ ಕೇಳ್ಕೊಳೋದೊಂದೇ, ಅವರ ಹೀಲ್ ಕ್ಯಾರೆಕ್ಟರ್ ನಾನು ಸಿಕ್ಕಾಪಟ್ಟೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥ ನಮ್ಮ ಟೋಂಗಾ ಲೋವೋ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ವಾರ್ ಗೇಮ್ ಅಲ್ಲಿ ನಮ್ಮ ಟೋಂಗಾ ಲೋವೋ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ವಾರ್ ಗೇಮ್ ಅಲ್ಲಿ ಇಂಜುರಿ ಆದಂತಹ ನಮ್ಮ ಬ್ರಾನ್ಸನ್ ರೀಡ್ ಅವರ ಬಗ್ಗೆನೂ ಕೂಡ ನಾವು ಮಾತಾಡಿದ್ದೀವಿ. ಅವರು ಯಾವಾಗ ರಿಟರ್ನ್ ಆಗಬಹುದು ಅಂತಾನೂ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆನೂ ಕೂಡ ಮಾತಾಡಿದ್ದೀನಿ. ಬಟ್ ಗೋಟ್ ಟೋಂಗಾ ಲೋವೋ ಅವರ ಬಗ್ಗೆ ಮಾತಾಡಿರಲಿಲ್ಲ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಟೋಂಗಾ ಲೋವೋ ಅವರು ನಮಗೆ ಜನವರಿಯಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅರೌಂಡ್ ರಾಯಲ್ ರಂಬಲ್ ಟೈಮಿಗೆ ನಮ್ಮ ಟೋಂಗಾ ಲೋವೋ ಅವರು ರಿಕವರಿ ಆಗ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತಾಡಿದ್ದಾರೆ. ರೋಮನ್ ರೈನ್ಸ್ ಬಗ್ಗೆ ಮಾತಾಡಿದ್ದಾರೆ, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಬಗ್ಗೆ ಮಾತಾಡಿದ್ದಾರೆ. ಅದನ್ನೆಲ್ಲದನ್ನು ಕೂಡ ನಾನು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಆದ್ಮೇಲೆ ಒಂದೊಂದಾಗಿ ತಿಳಿಸ್ಕೊತಾ ಬರ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಸೆತ್ ರೋಲೆನ್ಸ್ ಅವರೇ ನಿಜವಾಗ್ಲೂ ರೋಮನ್ ರೈನ್ಸ್ ಅವ್ರನ್ನ ಮಾಡಿದ್ದು. ರೋಮನ್ ರೈನ್ಸ್ ಇವತ್ತು ಈ ಲೆವೆಲ್ಗೆ ಇದ್ದಾರೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಸೆತ್ ರೋಲೆನ್ಸ್. ಸೆತ್ ರೋಲೆನ್ಸ್ ಅವತ್ತು ರೋಮನ್ ರೈನ್ಸ್ ಅವರ ಬೆನ್ನಿಗೆ ಸ್ಟೀಲ್ ಚೇರ್ ಅಲ್ಲಿ ಹೊಡಿತನಲ್ಲ, ಅದರಿಂದನೇ ರೋಮನ್ ರೈನ್ಸ್ ಇವತ್ತು ಈ ಲೆವೆಲ್ಗೆ ಬಂದಿರೋದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಒಂದ್ ರೀತಿ ಅದನ್ನು ನಾವು ಒಪ್ಕೊಳ್ಳಬಹುದು, ಯಾಕಂದ್ರೆ ಅದೇ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಡೀನ್ ಆಂಬ್ರೋಸ್ ಅವರ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಇನ್ನೂ ಕೂಡ ನಡೆಸ್ಕೋತಾ ಬರ್ತಾ ಇದ್ದಾರೆ. ನಾನಂತೂ ಒಪ್ಕೋತೀನಿ ಗೈಸ್, ರೋಮನ್ ರೈನ್ಸ್ ಅವರು ಈ ಲೆವೆಲ್ಗೆ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಾರಣ ಅವತ್ತು ಸೆತ್ ರೋಲೆನ್ಸ್ ಅವರು ಹೊಡೆದಂತಹ ಆ ಒಂದು ಸ್ಟೀಲ್ ಚೇರೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಬಗ್ಗೆ. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಪ್ರಾಬಬ್ಲಿ ಸೆಟ್ ಆಗಿದೆ ಅಂತ ಅನ್ಕೋಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಹುಲಾ ಫಾಲಾಗೆ ಒಂದು ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮಂಡೇ ನೈಟ್ ರೋ ಗ್ರಾಫಿಕ್ ಕೂಡ ರಿಲೀಸ್ ಆಗಿದೆ. ಹೊಸ ಲೋಗೋ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ಹೊಸ ಲೋಗೋನ ಡಬ್ಲ್ಯೂ ಅವರು ಆ ಒಂದು ಎಪಿಸೋಡ್ಗೆ ಅಂತಾನೆ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ಅನ್ಕೋತೀನಿ. ಅದಕ್ಕೋಸ್ಕರ ಇದರಲ್ಲಿ ರಿವೀಲ್ ಆಗಿಲ್ಲ. ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ರೆಂಡರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಸೊ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಹುಲಾ ಫಾಲಾಗೆ ಜನವರಿ 6ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ತನ್ನ ಹುಲಾ ಫಾಲಾನ ಮತ್ತೊಮ್ಮೆ ಸೋಲೋ ಸಿಕೋವಾ ಅವರಿಂದ ಗೆದ್ಕೋತಾರ, ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಇಂಟರ್ಫೇರ್ ಏನಾದ್ರು ನೋಡೋದಕ್ಕೆ ಸಿಗುತ್ತಾ ಅಂತ ಕಾದ್ ನೋಡಬೇಕು. ಏನೇ ಆಗ್ಲಿ, ಮ್ಯಾಚ್ ಅಂತೂ ಅಫಿಷಿಯಲ್ ಆಗಿದೆ ಅಂಡ್ ಮ್ಯಾಚ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.